Daily. Taste the Daily. ಇತ್ತ ಹುಬ್ಬಳ್ಳಿಯಲ್ಲಿ ಕ್ಯಾಸಿನೋ ಉದ್ಯಮಿ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಕ್ಯಾಸಿನೋ ಉದ್ಯಮಿ ಸಮುಂದರ್ ಸಿಂಗ್ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ದೇಶಪಾಂಡೆ ನಗರದ ಕಾಮಾಕ್ಷಿ ಅಪಾರ್ಟ್ಮೆಂಟ್ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. 5ನೇ ಮಹಡಿಯಲ್ಲಿ ಇರುವಂತಹ ಸಮುಂದರ್ ಸಿಂಗ್ ಸಹೋದರನ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಗೋವಾ, ಶ್ರೀಲಂಕಾ, ದುಬೈನಲ್ಲಿ ಕ್ಯಾಸಿನೋ ಹೊಂದಿರುವಂತಹ ಸಮುಂದರ್ ಸಿಂಗ್ ಅವರ ನಿವಾಸದ ಮೇಲೆ ಇಡಿ ಅಧಿಕಾರಿಗಳ ದಾಳಿಯಾಗಿದೆ. ಗೋವಾದಲ್ಲಿ ಮೆಜೆಸ್ಟಿಕ್ ಫ್ರೈಡ್ ಕ್ಯಾಸಿನೋ ನಡೆಸ್ತಾ ಇದ್ದಾರೆ. ಇತ್ತೀಚೆಗೆ ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿ ಪುತ್ರನ ವಿವಾಹ ಮಾಡಿದ್ರು. 15 ಜನ ಅಧಿಕಾರಿಗಳ ತಂಡ ಕ್ಯಾಸಿನೋ ಉದ್ಯಮಿ ಮನೆ ಮೇಲೆ ದಾಳಿ ಮಾಡಿದ್ದಾರೆ. ಇನ್ನು ದಾಳಿ ಮಾಡಿರುವಂತಹ ಇಡಿ ಅಧಿಕಾರಿಗಳು ಹಲವಾರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಕ್ಯಾಸಿನೋಗಳ ಉದ್ಯಮಿಯಾಗಿರುವಂತಹ ಸಮುಂದರ್ ಸಿಂಗು ಕೂಡ ಈಗ ಶಾಕ್ ಎದುರಾಗ್ತಾ ಇದೆ. ದೇಶಪಾಂಡೆ ನಗರದ ಕಾಮಾಕ್ಷಿ ಅಪಾರ್ಟ್ಮೆಂಟ್ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. 5ನೇ ಮಹಡಿಯಲ್ಲಿ ಇರುವಂತಹ ಸಮುಂದರ್ ಸಿಂಗ್ ಅವರ ಸಹೋದರನ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ರು. ಇನ್ನು ದಾಳಿ ಮಾಡಿರುವಂತಹ ಅಧಿಕಾರಿಗಳು ಹಲವಾರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆ ಮುಂದುವರಿಸ್ತಾ ಇದ್ದಾರೆ. ಗೋವಾ, ಶ್ರೀಲಂಕಾ, ದುಬೈನಲ್ಲಿ ಕ್ಯಾಸಿನೋಗಳನ್ನು ಹೊಂದಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಯಲ್ಲಪ್ಪ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಯಲ್ಲಪ್ಪ, ಜಾರಿ ನಿರ್ದೇಶನಾಲಯ ಇಡಿ ಅಧಿಕಾರಿಗಳು ಕ್ಯಾಸಿನೋ ಉದ್ಯಮಿಯಾಗಿರುವಂತಹ ಸಮುಂದರ್ ಸಿಂಗ್ ಅವರ ನಿವಾಸದ ಮೇಲೆ ದಾಳಿ ಮಾಡಿದ್ದಾರೆ. ಪರಿಶೀಲನೆ ಯಾವ ರೀತಿಯಾಗಿ ಮುಂದುವರಿತಾ ಇದೆ, ಏನೆಲ್ಲ ಆರೋಪ ಕೇಳಿಬರ್ತಾ ಇದೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಈಗಾಗಲೇ ರಾಜ್ಯದಲ್ಲಿ ಹಲವು ಕಡೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ರೆ, ಅದೇ ರೀತಿಯಾಗಿ ಹುಬ್ಬಳ್ಳಿಯಲ್ಲಿ ಹವಾಲಾ ಕಿಂಗ್ ಪಿನ್ ಸಮುಂದ್ರ ಸಿಂಗ್ ಅಂತೇಳಿ ಈತನ ಮನೆ ಇರುವುದು ಹುಬ್ಬಳ್ಳಿಯ ಒಂದು ದೇಶಪಾಂಡೆ ನಗರದ ಕಾಮಾಕ್ಷಿ ಅಪಾರ್ಟ್ಮೆಂಟ್ ಅಲ್ಲಿ ಒಂದು 5ನೇ ಮಹಡಿಯಲ್ಲಿರುವಂತಹ 401 ಮತ್ತು 402 ಏನು ಮನೆ ಇದೆ. ಆ ಮನೆ ಮೇಲೆ ಇಡಿ ಅಧಿಕಾರಿಗಳು ಈಗಾಗಲೇ ದಾಳಿ ಮಾಡಿದ್ದು. ಈತ ಪ್ರಮುಖ ಉದ್ಯಮಿ. ಅದರಲ್ಲಿ ಈತ ಅಂತಂದ್ರೆ ಗೋವಾದಲ್ಲಿ ಮೆಜೆಸ್ಟಿಕ್ ಫ್ರೈಡ್ ಅನ್ನುವಂತಹ ಕ್ಯಾಸಿನೋ ನಡೆಸ್ತಾ ಇದ್ದ ಮತ್ತು ಕೋಟ್ಯಾಂತರ ರೂಪಾಯಿ ಇಲ್ಲಿ ಅಂತಂದ್ರೆ ಒಂದು ಗೇಮ್ ಆಪ್ ಮತ್ತು ಕ್ಯಾಸಿನೋ ವ್ಯವಹಾರವನ್ನ ನಡೆಸ್ತಾ. ಇತ್ತೀಚೆಗಷ್ಟೇ ಇಲ್ಲಿ ಅಂದ್ರೆ ಅದ್ದೂರಿಯಾಗಿ ಇಲ್ಲಿ ಅಂದ್ರೆ ಮಗನ ಮದುವೆ ಮಾಡಿದ್ದ. ಅದರ ಜೊತೆಗೆ ಇಲ್ಲಿ ಅಂದರೆ ಈತ ಕೇವಲ ಭಾರತ ಅಷ್ಟೇ ಅಲ್ಲ, ಇಲ್ಲಿ ಅಂದ್ರೆ ಶ್ರೀಲಂಕಾ, ದುಬೈನಲ್ಲೂ ಸಹ ಇಲ್ಲಿ ಅಂತಂದ್ರೆ ಈತ ಕ್ಯಾಸಿನೋ ಉದ್ಯಮವನ್ನು ಹೊಂದಿದ್ದ. ಇದರ ಜೊತೆಗೆ ಇಲ್ಲಿ ಅಂತಂದ್ರೆ ಇಡಿ ಅಧಿಕಾರಿಗಳು ಇವರಿಗೆ ಒಂದು ಬಿಸಿ ಮುಟ್ಟಿಸುವಂತ ಕೆಲಸವನ್ನ ಮಾಡಿದ್ರೆ ಅಷ್ಟೇ ಅಲ್ಲ, ಈತ ನನಗಂದ್ರೆ ಮಧ್ಯರಾತ್ರಿನೇ ಈತ ಏನು ಸಮುದ್ರ ಸಿಂಗ್ ಅಂದ್ರೆ ಗೋವಾದಿಂದ ಹುಬ್ಬಳ್ಳಿಗೆ ಬಂದಿದ್ದ. ಆತನ ಬರುವಂತದ್ದು ಎಲ್ಲನೂ ಇದ್ರೆ ಇಡಿ ಅಧಿಕಾರಿಗಳು ಆತನ ಚಲನವನ್ನ ಮೇಲೆ ಗಮನ ಇಟ್ಟಿದ್ರು. ಈತ ಯಾವಾಗ ಇಲ್ಲಿ ಅಂದ್ರೆ ಗೋವಾದಿಂದ ಏನು ಹುಬ್ಬಳ್ಳಿಯ ಒಂದು ದೇಶಪಾಂಡೆ ನಗರದಲ್ಲಿರುವಂತಹ ಏನು ಅಪಾರ್ಟ್ಮೆಂಟ್ಗೆ ಬರ್ತಾನೆ, ಬಂದಾಗ ಇಲ್ಲಿ ಅಂತ ಇಡಿ ಅಧಿಕಾರಿಗಳನ್ನ ಗಮನಿಸ್ತಾರೆ. ಗಮನಿಸಿ ಇಲ್ಲಿ ಅಂದ್ರೆ ಬೆಳಿಗ್ಗೆ ಆತನ ಮನೆ ಇಲ್ಲಿ ಅಂದ್ರೆ ಓಪನ್ ಮಾಡಲು ಇಲ್ಲಿ ಅಂತಂದ್ರೆ ಆ ಡೋರ್ ಅನ್ನ ಇಲ್ಲಿ ಅಂದ್ರೆ ಮೊದಲಿಗೆ ಇಲ್ಲಿ ಅಂದ್ರೆ ಓಪನ್ ಮಾಡಿ ಅಂತ ಹೇಳ್ತಾರೆ. ಆದ್ರೆ ಸಮುದ್ರ ಸಿಂಗ್ ಇಲ್ಲಿ ಅಂದ್ರೆ ಓಪನ್ ಮಾಡೋದಿಲ್ಲ. ಅವಾಗ ಇಲ್ಲಿದ್ರೆ ಇಡಿ ಅಧಿಕಾರಿಗಳು ತಮ್ಮ ಅಲ್ಲಿರುವಂತಹ ಒಂದು ಮೇನ್ ಡೋರ್ ಏನಿದೆ ಆ ಮೇನ್ ಡೋರ್ ಅನ್ನ ಇಲ್ಲಿ ಅಂದ್ರೆ ಓಪನ್ ಮಾಡಲು ಮುಂದಾಗ್ತಾರೆ. ಆ ಓಪನ್ ಮಾಡುವಂತಹ ಸಮಯದಲ್ಲಿ ಇಲ್ಲಿ ಅಂತಂದ್ರೆ ಒಟ್ಟು ಈ ಕಡೆ ಭಾಗದಲ್ಲಿ ಅಂತಂದ್ರೆ ಏನು ಓಪನ್ ಮಾಡುವಂತಹ ಏನು ಬಲಗಡೆ ಇರುತ್ತೆ, ಇದು ಎಡಗಡೆ ಇಲ್ಲಿ ಅಂತಂದ್ರೆ ತಮ್ಮ ಅಲ್ಲಿರುವಂತಹ ಕೆಲವೊಂದಿಷ್ಟು ಅಸ್ತ್ರಗಳನ್ನು ಉಪಯೋಗಿಸಿಕೊಂಡು ಇಡಿ ಅಧಿಕಾರಿಗಳು ಆ ಬಾಗಿಲನ್ನ ಮುರಿದು ಇಲ್ಲಿ ಅಂದ್ರೆ ಒಳಗಡೆ ನುಗ್ಗಿರುವಂತದ್ದು. ಸಂತೋಷ್, ಧನ್ಯವಾದಗಳು ಯಲ್ಲಪ್ಪ ನಿಮ್ಮೆಲ್ಲ ಮಾಹಿತಿಗೆ. ಕಾಮಾಕ್ಷಿ ಅಪಾರ್ಟ್ಮೆಂಟ್ ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಕಾಮಾಕ್ಷಿ ಅಪಾರ್ಟ್ಮೆಂಟ್ನಲ್ಲಿ ಇರುವಂತಹ ಕ್ಯಾಸಿನೋ ಉದ್ಯಮಿ ಸಮುಂದರ್ ಸಿಂಗ್ ಅವರ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಇನ್ನು ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಮಗನ ಮದುವೆ ತುಂಬ ಅದ್ಧೂರಿಯಾಗಿ ಮಾಡಿದ್ರು ಅನ್ನುವಂತಹ ಒಂದು ಆರೋಪ ಕೂಡ ಕೇಳಿಬಂದಿತ್ತು. ಇನ್ನು ಹಲವಾರು ಕಡೆಗಳಲ್ಲಿ ಕ್ಯಾಸಿನೋ ನಡೆಸ್ತಿರುವಂತಹ ಸಮುಂದರ್ ಸಿಂಗ್ ಈಗ ಇಡಿ ಅಧಿಕಾರಿಗಳ ಬಲೆಗೆ ಸಿಲುಕಿದ್ದಾರೆ. ಅಕ್ರಮ ಹಣ ವರ್ಗಾವಣೆಯ ಆರೋಪ ಕೇಳಿಬರ್ತಾ ಇದೆ.